ಫಿನಾನ್ಸ್ನಲ್ಲಿ ಸಾಲ ಮಾಡಿ ಬೇರೆಯವರಿಗೆ ನೀಡಿದ್ದ ಹಣವನ್ನ ತುಂಬದ್ದಕ್ಕೆ ಮನನೊಂದು ಮಹಿಳೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಕಾಕತಿ ಸಮೀಪದ ಬರ್ಡೇದಾಬಾ ಹಿಂಬದಿ ಬುಧವಾರ ನಡೆದಿದ್ದು, ಸಾಲದ ವಂಚನೆಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದೆ. ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಸರೋಜಾ ಕಿರ್ಬಿ ಎಂಬ ಮಹಿಳೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಫಿನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಮಹಿಳೆ ಸಬ್ಸಿಡಿ ಆಸೆಗೆ ಬಿದ್ದು ಯಮನಾಪುರ ಗ್ರಾಮದ ಹೊಳೆಪ್ಪ ದಡ್ಡಿ ಎಂಬಾತನಿಗೆ ಸಾಲ ಮಾಡಿಕೊಟ್ಟಿದ್ರು. ಸಾಲದ ಹಣದಲ್ಲಿ ಹಣವನ್ನು ತಾವೇ ತುಂಬುವುದಾಗಿ ಹೊಳೆಪ್ಪ ದಡ್ಡಿ ನಂಬಿಸಿದ್ದ. ತಮ್ಮದೇ ದಾಖಲೆ ನೀಡಿ ಫಿನಾನ್ಸ್ನಲ್ಲಿ ಸರೋಜ ಸಾಲ ಪಡೆದಿದ್ರು. ಇದರಲ್ಲಿಯ ಅರ್ಧ ಹಣವನ್ನ ದಡ್ಡಿ ಎಂಬುವವರಿಗೆ ನೀಡಿದ್ದಳು. ಎಲ್ಲಾ ಕಂತುಗಳನ್ನು ತಾವೇ ತುಂಬುವುದಾಗಿ ಮಹಿಳೆ ಹೇಳಿದ್ದಳು. 2 ವರ್ಷಗಳ ಕಾಲ ಬಡ್ಡಿ ಸಮೇತ ಹಣವನ್ನು ತುಂಬುವುದಾಗಿ ಹೇಳಿದ್ದ. ಕೆಲವು ಕಂತುಗಳನ್ನು ತುಂಬಿದ ಬಳಿಕ ತುಂಬದೆ ವಂಚಿಸಿದ್ದಾನೆ ಎಂದು ಮಹಿಳೆಯ ಮಗ ದೂರಿದ್ದಾರೆ. ಈ ಕುರಿತು ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ತಾಲೂಕು ಸೇರಿದಂತೆ ವಿವಿಧ ಹಳ್ಳಿಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಮಹಿಳೆಯರಿಂದ ಸಾಲ ಮಾಡಿಸಿ ಹೊಳೆಪ್ಪ ದಡ್ಡಿ ಹಣ ಪಡೆದಿದ್ದ. ಒಟ್ಟು 19 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫಿನಾನ್ಸ್ನಲ್ಲಿ ಸಾಲ ಮಾಡಿ ಬೇರೆಯವರಿಗೆ ನೀಡಿದ್ದ ಹಣವನ್ನ ತುಂಬದ್ದಕ್ಕೆ ಮನನೊಂದು ಮಹಿಳೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಕಾಕತಿ ಸಮೀಪದ ಬರ್ಡೇದಾಬಾ ಹಿಂಬದಿ ಬುಧವಾರ ನಡೆದಿದ್ದು, ಸಾಲದ ವಂಚನೆಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದೆ. ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಸರೋಜಾ ಕಿರ್ಬಿ ಎಂಬ ಮಹಿಳೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಫಿನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಮಹಿಳೆ ಸಬ್ಸಿಡಿ ಆಸೆಗೆ ಬಿದ್ದು ಯಮನಾಪುರ ಗ್ರಾಮದ ಹೊಳೆಪ್ಪ ದಡ್ಡಿ ಎಂಬಾತನಿಗೆ ಸಾಲ ಮಾಡಿಕೊಟ್ಟಿದ್ರು. ಸಾಲದ ಹಣದಲ್ಲಿ ಹಣವನ್ನು ತಾವೇ ತುಂಬುವುದಾಗಿ ಹೊಳೆಪ್ಪ ದಡ್ಡಿ ನಂಬಿಸಿದ್ದ. ತಮ್ಮದೇ ದಾಖಲೆ ನೀಡಿ ಫಿನಾನ್ಸ್ನಲ್ಲಿ ಸರೋಜ ಸಾಲ ಪಡೆದಿದ್ರು. ಇದರಲ್ಲಿಯ ಅರ್ಧ ಹಣವನ್ನ ದಡ್ಡಿ ಎಂಬುವವರಿಗೆ ನೀಡಿದ್ದಳು. ಎಲ್ಲಾ ಕಂತುಗಳನ್ನು ತಾವೇ ತುಂಬುವುದಾಗಿ ಮಹಿಳೆ ಹೇಳಿದ್ದಳು. 2 ವರ್ಷಗಳ ಕಾಲ ಬಡ್ಡಿ ಸಮೇತ ಹಣವನ್ನು ತುಂಬುವುದಾಗಿ ಹೇಳಿದ್ದ. ಕೆಲವು ಕಂತುಗಳನ್ನು ತುಂಬಿದ ಬಳಿಕ ತುಂಬದೆ ವಂಚಿಸಿದ್ದಾನೆ ಎಂದು ಮಹಿಳೆಯ ಮಗ ದೂರಿದ್ದಾರೆ. ಈ ಕುರಿತು ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ತಾಲೂಕು ಸೇರಿದಂತೆ ವಿವಿಧ ಹಳ್ಳಿಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಮಹಿಳೆಯರಿಂದ ಸಾಲ ಮಾಡಿಸಿ ಹೊಳೆಪ್ಪ ದಡ್ಡಿ ಹಣ ಪಡೆದಿದ್ದ. ಒಟ್ಟು 19 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಫಿನಾನ್ಸ್ನಲ್ಲಿ ಸಾಲ ಮಾಡಿ ಬೇರೆಯವರಿಗೆ ನೀಡಿದ್ದ ಹಣವನ್ನ ತುಂಬದ್ದಕ್ಕೆ ಮನನೊಂದು ಮಹಿಳೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಕಾಕತಿ ಸಮೀಪದ ಬರ್ಡೇದಾಬಾ ಹಿಂಬದಿ ಬುಧವಾರ ನಡೆದಿದ್ದು, ಸಾಲದ ವಂಚನೆಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದೆ. ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಸರೋಜಾ ಕಿರ್ಬಿ ಎಂಬ ಮಹಿಳೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಫಿನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಮಹಿಳೆ ಸಬ್ಸಿಡಿ ಆಸೆಗೆ ಬಿದ್ದು ಯಮನಾಪುರ ಗ್ರಾಮದ ಹೊಳೆಪ್ಪ ದಡ್ಡಿ ಎಂಬಾತನಿಗೆ ಸಾಲ ಮಾಡಿಕೊಟ್ಟಿದ್ರು. ಸಾಲದ ಹಣದಲ್ಲಿ ಹಣವನ್ನು ತಾವೇ ತುಂಬುವುದಾಗಿ ಹೊಳೆಪ್ಪ ದಡ್ಡಿ ನಂಬಿಸಿದ್ದ. ತಮ್ಮದೇ ದಾಖಲೆ ನೀಡಿ ಫಿನಾನ್ಸ್ನಲ್ಲಿ ಸರೋಜ ಸಾಲ ಪಡೆದಿದ್ರು. ಇದರಲ್ಲಿಯ ಅರ್ಧ ಹಣವನ್ನ ದಡ್ಡಿ ಎಂಬುವವರಿಗೆ ನೀಡಿದ್ದಳು. ಎಲ್ಲಾ ಕಂತುಗಳನ್ನು ತಾವೇ ತುಂಬುವುದಾಗಿ ಮಹಿಳೆ ಹೇಳಿದ್ದಳು. 2 ವರ್ಷಗಳ ಕಾಲ ಬಡ್ಡಿ ಸಮೇತ ಹಣವನ್ನು ತುಂಬುವುದಾಗಿ ಹೇಳಿದ್ದ. ಕೆಲವು ಕಂತುಗಳನ್ನು ತುಂಬಿದ ಬಳಿಕ ತುಂಬದೆ ವಂಚಿಸಿದ್ದಾನೆ ಎಂದು ಮಹಿಳೆಯ ಮಗ ದೂರಿದ್ದಾರೆ. ಈ ಕುರಿತು ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ತಾಲೂಕು ಸೇರಿದಂತೆ ವಿವಿಧ ಹಳ್ಳಿಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಮಹಿಳೆಯರಿಂದ ಸಾಲ ಮಾಡಿಸಿ ಹೊಳೆಪ್ಪ ದಡ್ಡಿ ಹಣ ಪಡೆದಿದ್ದ. ಒಟ್ಟು 19 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು.